ಬಾಬಾ ಲಂಗ ಬಾಬಾ ಶಕಲಕ 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 ಶಂಕರ ಶಂಕರ ಶಂಕರ. ಈ ಲಂಗ ಬಾಬಾ ದೆವ್ವ ಓಡಿಸೋದ್ರಲ್ಲಿ ಪಂಟ. ಎಲ್ಲಿದೆ ಆ ದೆವ್ವ ಹೇಳು. ಕರೆದಿದ ತಕ್ಷಣ ಬಂದಿದ್ದಕ್ಕೆ ಧನ್ಯವಾದ ಸ್ವಾಮಿ. ನೀನ್ ಕರೆದಾಗ ಚೈನಾ ಅಲ್ಲಿ ಸಿಂಗ್ ಸಾಂಗ್ ಮನೆಯಲ್ಲಿ ಸಿಂಕ್ ಹತ್ರ ಇದ್ದೆ. ಈ ಗಡ್ಡ ಅವ್ನ್ ಕೊಡ್ಸಿದ್ದೆ. ಎಲ್ಲಿಂದ ಕಿತ್ಕೊಟ್ಟ ಬಾಬಾ? ಎಲ್ಲಿಂದನೋ ಕೊಡಿಸ್ತಾ. ನಿನ್ಗದ್ ಬೇಕಾಗಿದ್ಯಾ? ಮ್ಯಾಟ್ರೇನು? 20 ಲಕ್ಷ ಕೊಟ್ಟು ಮನೆ ತಗೊಂಡಿದ್ದೀನಿ ಬಾಬಾ. ಒಳಗಡೆ ದೆವ್ವ ಐತೆ, ನಮ್ಮನ್ನ ಅಲ್ಲಾಡಿಸ್ತಾ ಐತೆ. ಅಯ್ಯೋ ಅವನ ಅಜ್ಜಿ, ಅವನ ಏನ್ ದೆವ್ವನ? ಈ ಲಂಗ ಬಾಬಾ ಅನ್ಕೊಂಡ್ರೆ ಅದನ್ನ ಲಂಗದೊಳಗ ಹಾಕೊಂಡ್ ಗಡ್ಗಡ ಅಂತ ಆಡಿಸ್ಬಿಡ್ತೀನಿ. ಬಾಬಾ ನಾವ್ ಬರಲ್ಲ ಬಾಬಾ, ನೀವೇ ಹೋಗಿ. ಎಮ್ಮೆ ಮೇಲೆ ಕಂಬಳಿ ಹೊಚ್ದಂಗಿದ್ಯಾ, ಯಾಕೆ ಹೆದರ್ತೀಯಾ? ಹೆದರ್ಕೋಬೇಡ, ನಾನಿದ್ದೀನಲ್ಲ. ಕಮಾನ್ ಬಾಬಾ. ಅರ್ಶಿಣ ಹಾಕ್ದೆ ಬಾಬಾ. ದೆವ್ವ ಓಡೋಗ್ಬಾರ್ದು ಅಂತ ಬಂದಿಸ್ದೆ. ಅದನ್ನ ಓಡ್ಸೋಕೆ ಅಂತ ತಾನೇ ಕಳ್ಸಿರೋದು ಬಾಬಾ. ನಾನ್ ಬಂದಿದ್ದೀನಿ ಅಂತ ಅದು ಓಡೋಗುತ್ತೆ. ಮತ್ತೆ ನಾನು ಹೋದ್ಮೇಲೆ ಬರುತ್ತೆ ತಾನೆ. ದೊಡ್ಡದೇ ಇದೆ. ಏನ್ ಬಾಬಾ ಅದು? ದೆವ್ವ ದೆವ್ವ. ನೀವೇನ್ ಹೆದರ್ಕೋಬೇಡಿ. ಆ ದೆವ್ವದ ಹತ್ರ ಕ್ಯಾಬ್ರೆ ಡಿಸ್ಕೋ ಡಿಸ್ಕೋ ಡ್ಯಾನ್ಸ್ ಆಡಿಸ್ಬಿಡ್ತೀನಿ. ಅದ್ರ ಹತ್ರನೇ ಕಾಲ್ ಒತ್ತಿಸ್ತೀನಿ. ಅದ್ರ ಹತ್ರ ಬಾತ್ರೂಮ್ 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 ತೊಳಿಸ್ತೀನಿ ಕಣ್ರು. ನೀವು ಒಳ್ಳೆ ಶಾಣೆ ಬಾಬಾ. ನಾವ್ ಅಷ್ಟು ಮಾತ್ರ ಇಲ್ಲ ಅಂದ್ರೆ ದೆವ್ವ ಹೇಗೋ ನಮ್ ಮಾತ್ ಕೇಳುತ್ತೆ. ಕರೆಕ್ಟ್ ಬಾಬಾ, ಕರೆಕ್ಟ್ ಬಾಬಾ. ಲೋ ನೀನು ಮನೆ ಓನ ತಾನೆ? ಹೌದು ಬಾ ಇಲ್ಲಿ ಬಾ. ಏ ಜಾಕೆಟ್ ಒಂದ್ ಹಣ್ಣು ಕೊಡು. ಯಾವ ಹಣ್ಣು? ಬಾಳೆ ಹಣ್ಣು ಕೊಡು. ನಿನ್ಗೆ ಯಾಕೋ ಇಷ್ಟೊಂದು ಅರ್ಜೆಂಟ್? ಎಲ್ಲ ಮುಂಚೆನೆ ಊಹಿಸ್ಕೋತಿಯಾ? ಕಿತ್ತೋಗುತ್ತೆ ನನ್ ಮಗನೆ. ಬೇಗ ಹಣ್ಣು ಕೊಡು. ನೋಡ್ದ, ಇದು ಮಾಮೂಲಿ ಹಣ್ಣಲ್ಲ, ವರದ ಹಣ್ಣು. ನಾನು ದೆವ್ವಕ್ ಕೊಡೋ ಹಿಂಸೆ ತಡ್ಕೊಳಕಾಗ್ದೆ ಈ ಹಣ್ಣು ಕಪ್ಪಗಾಗುತ್ತೆ. ಆಗ ದೆವ್ವ ಓಡೋಗುತ್ತೆ. ಆತರ ಪಟ್ಟು ಯಾರು ತಿನ್ಬಿಡ್ಬೇಡಿ, ಕರುಳು ಸುಟ್ಟೋಗುತ್ತೆ. ಇದನ್ ತಗೊಂಡೋಗಿ ಪಕ್ಕದ ಸಂದಿಯಲ್ಲಿ ವೈನ್ ಶಾಪ್ ಇದೆಯಲ್ಲ, ಅಲ್ಲಿ ಊತ ಹಾಕ್ಬಿಡು. ಹಂಗೆ ಆಗ್ಲಿ. ಪೂಜೆ ಸಾಮಾನ್ ರೆಡಿ ಮಾಡ್ಕೊಳ್ಳಿ. 100 ಗ್ರಾಮ್ ಅಕ್ಕಿ ಹಿಟ್ಟು, ಒಂದಿಷ್ಟು ಕಳ್ಳೆ ಹಿಟ್ಟು, 3 ಅಗರಬತ್ತಿ, 1/4 kg ಖಾರ ಬುಂದಿ. ಖಾರ ಬುಂದಿನ? ಈರುಳ್ಳಿ, ಇಷ್ಟು ದೊಡ್ಡ ಈರುಳ್ಳಿನ ಚೆನ್ನಾಗಿ ರೌಂಡ್ ಆಗಿ ಕಟ್ ಮಾಡಿ 6 ಚಕ್ರ ರೆಡಿ ಮಾಡಿ. 1-2 ನಿಂಬೆ ಹಣ್ಣು, ಬಿಸಿ ಬಿಸಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿರೋ 1-2 ಕೋಳಿ ಕಾಲು, 1/4 kg ಚಕ್ಲಿ, 1/2 kg ಕೊಡ್ಬೇಳೆ. ಪೂಜೆಗೆ ತೆಂಗಿನಕಾಯಿ ಹಣ್ಣು ತಾನೇ ಬೇಕು. ಕೋಳಿ ಕಾಲು ಮತ್ತೆ ಬೂಂದಿ ಏನಕ್ ಬಾಬಾ? ನಾನ್ ಮಾಡೋ ದೇವ್ರ ಪೂಜೆ ಅಲ್ಲ ಕಣೋ, ದೆವ್ವದ ಪೂಜೆ. 1 ಗಂಟೆವರೆಗೂ ನೀವು ಸುತ್ತಮುತ್ತ ಎಲ್ಲೂ ಕಾಣಿಸ್ಕೋಬೇಡಿ. ಒಳಗಡೆಯಿಂದ ಕಿರ್ಚಾಟ ಕೂಗಾಟ ಕೇಳಿಸುತ್ತೆ. ನಾನ್ ಕಿರ್ಚ್ಕೊಂಡ್ರೆ ತಲೆ ಕೆಡಿಸ್ಕೋಬಾರ್ದು ನೀವು. ಸರಿ ಬಾಬಾ. ನೀವೇನಾದ್ರೂ ಪುಸುಕ್ ಅಂತ ಬಂದ್ರಿ ಅಂತ ಇಟ್ಕೊಳ್ಳಿ. ಆ ದೇವ್ರಲ್ಲ, ಆ ದೆವ್ವದಿಂದ ನಾನು ನಿಮ್ಮನ್ನ ಕಾಪಾಡಕ್ಕಾಗಲ್ಲ. ಅರ್ಥ ಆಯ್ತಾ? ಮೇಲ್ ಹೋಗ್ತೀನಿ ಮತ್ತೆ. ಏನ್ರ ಬಾಳೆ ಎಲೆ ಹಾಕಿ ಅನ್ನ ಹಾಕ್ತಾರೆ ಅಂತ ಕೂತಿದ್ದೀರಾ? ಹೋಗ್ ಕೆಲ್ಸ ನೋಡ್ರಿ. ಹಾ ಹಾಯ್ ಬೇಬಿ. ಹುಚ್ಚ ನನ್ ಮಕ್ಕಳು ದೆವ್ವ ಇದೆ ಅಂದ್ರೆ ನಂಬ್ತಾರೆ. ಹಾಡಗ್ಲಲ್ಲಿ ಯಾವ ದೆವ್ವ ಇರುತ್ತೆ? ನಿಮ್ಮ ಏನ್ ಸಿಟಿಯಲ್ಲಿ ಇಸ್ ದೊಡ್ಡ ಕೊಂಪೆಯಲ್ಲಿ ದೆವ್ವ ಇರುತ್ತೆ ಅಂದ್ರೋ ಹುಚ್ಚ ನನ್ ಮಕ್ಕಳ. ನಿಮ್ಮಂತ ದಡ್ರಿರೋರ್ಗು ನಮ್ಗೇನು ಪ್ರಾಬ್ಲಮ್ ಇರಲ್ಲ ಕಣ್ರೋ. ಚೇರ್ಸ್. ಏನ್ ಆಟ ಆಡ್ತಿದ್ಯಾ? ಸಿಗು ಸಿಗು ನನ್ ಕೈಯಲ್ಲಿ. ದೇವನ ನಿನ್ನ ಎಲ್ಲಿದ್ಯಾ? ಬಾಬಾ ಹೋಗಿ ತುಂಬಾ ಹೊತ್ತಾಯ್ತು, ಯಾಕೋ ಒಂದ್ ಸೌಂಡ್ ಕೂಡ ಬರ್ತಾ ಇಲ್ಲ. ಹೌದಲ್ವಾ? ಬಾಬಾ ಇಷ್ಟೊತ್ತಿಗೆ ದೆವ್ವದ ಕೈ ಕಾಲ್ ಕಟ್ಟಾಕಿರ್ತಾನೆ. 1 ಗಂಟೆವರೆಗೂ ನೀವ್ ಯಾರು ಈ ಸುತ್ತಮುತ್ತ ಕಾಣಿಸ್ಕೋಬಾರ್ದು ಅಂತ ಹೇಳಿದ್ನಲ್ರು. ಅಯ್ಯೋ ಡಿಸ್ಟರ್ಬ್ ಮಾಡ್ಬಿಟ್ರಲ್ರು. ಲೇ ನಾನ್ ಮೊದ್ಲೇ ಹೇಳ್ತಿದ್ದೀನಿ, ನನ್ಗೆ ಯಾವ್ದೇ ಸಂಬಂಧ ಇಲ್ಲ. ಯಾರನ್ನಾದ್ರೂ ನುಂಗ್ಬಿಟ್ರೆ, ಯಾರನ್ನಾದ್ರೂ ಕುಕ್ಕೆ ಸಾಯಿಸಿದ್ರೆ ನನ್ನ ಕೇಳಬಾರ್ದು. ನಾನ್ ಮೊದ್ಲೇ ಹೇಳ್ತಿದ್ದೀನಿ. ಅಲ್ಲೇ ನಿಂತ್ಕೊಳ್ಳೋ, ಹತ್ರ ಬರ್ಬೇಡ, ಮೇಕೆ ಕಟ್ಟದವನೆ. ಸರಿ ಬನ್ನಿ, ಮುಂದೆ ಬಿಟ್ಟಿರಿ. ಬಂದ್ಬಿಟ್ರಲ್ಲ, ನನ್ನಿಂದ ಏನು ಮಾಡಕ್ ಆಗಲ್ಲ. ನೀವು ಡಿಸ್ಟರ್ಬ್ ಮಾಡ್ಬಿಟ್ರಲ್ಲ. ಅಯ್ಯೋ ನನ್ಗೇನು ಗೊತ್ತಿಲ್ಲ. ನಾನ್ ಇಷ್ಟೊತ್ತು ಏನೇನ್ ಕೇಳಿದ್ನೋ, ಚಿಕನ್ ಬೂಂದಿ ಅದು ಇದೆಲ್ಲ ಎಲ್ಲ ಆಸ್ ಇಟ್ ಈಸ್ ರಿಪೀಟ್ ತನ್ನಿ. ತಂದ್ಮೇಲೆ 1-2 ಪೆಗ್ ಹಾಕಿ ಅದ್ರ ಹಂತ್ಯ ನೋಡ್ತೀನಿ. ಅಲ್ಲಿವರೆಗೂ ನೋಡಲ್ಲ. ಯಾಕೋ ಮಾತಾಡ್ತಿಲ್ಲ? ಏನು
ಇಲ್ವಾಕ? ನಿನ್ಗೆ ಈ ವಿಗ್ ಬೇಕಾ ಅಕ್ಕ? ಇದು ಡಮ್ಮಿನೇ ಅಕ್ಕ, ಬೇರೆ ಏನಿಲ್ಲ. ನೋಡಿ ಅಕ್ಕ, ಇದೆಲ್ಲ ಡಮ್ಮಿನೇ. ನನಗ್ ಮಾಯಾ ಮಂತ್ರ ಏನೂ ಬರಲ್ಲ. ಏನೋ ಒಂದ್ 4 ತೊಟ್ಟು ಹಾಕೊಳ್ಳೋದಕ್ಕಂತ ಬಂದೆ, ಬೇರೆ ಏನಿಲ್ಲ. ಇದು ನಮ್ ವೃತ್ತಿ ಅಕ್ಕ. ಹೋಗ್ಬೋದ ನಾನಿನ್ನ? ಹೋಗು ಅಂದಂಗ್ ತಾನೆ? ಕನ್ಫರ್ಮೇಶನ್ ಐತಾನೆ? ಅಕ್ಕ ಒಳ್ಳೇದೇವನೇ, ಬಿಟ್ಬಿಟ್ಲು. ಅನ್ಕೊಂಡಷ್ಟೊತ್ತು ಆಗಿಲ್ಲ. ಏನಕ್ಕ, ಆ ಬಾಳೆಹಣ್ಣು ಕಪ್ಗಾಗೈತ ನೋಡು. ಆ ಆ, ಇದೇನ್ಲ ಇದು ಕೆಂಪಗಾಗ್ಬಿಟ್ಟೈತೆ. ಛೀ, ಇವನ ಏನ್ ಜೀವನ. ನೀನ್ ಹೊಡಿತೀಯೋ ಸಾಯಿಸ್ತೀಯೋ ಅದ್ ನಿನ್ನಿಷ್ಟ. ಹೋಗು. ಇವನ ಏನ್ ಜೀವನೋ. ಛೀ, ಅಯ್ಯೋ ಬಿಟ್ಬಿಡು, ನಾನು ಓಡೋಗ್ತಾ ಇದ್ದೀನಿ. ಅಯ್ಯೋ ದೇವ್ರೆ, ನಾನು ಹೋಗ್ತಾ ಇದ್ದೀನಿ, ಬಿಟ್ಬಿಡು ತಾಯಿ, ಹೋಗ್ತಾ ಇದ್ದೀನಿ. ಲೋ ತೆಗೀರೋ, ಲೇ ಲೋ ಬಾಗ್ಲು ತೆಗೀರಲ್ಲ. ಲೇ ಏನಪ್ಪ ದೇವ್ ನೋಡ್ಸ್ಬಿಟ್ರ? ಅಯ್ಯೋ ಕೋತ್ ನನ್ ಮಕ್ಕಳ, ಈ ಮನೇಲಿ ನಿಜವಾಗ್ಲೂ ದೆವ್ವ ಇದೆ ಅಂತ ಹೇಳಿಲ್ವ? ದೆವ್ವ ನೋಡ್ಸ್ಬೇಕು ಅಂತಲ್ವ ನಿನ್ನ ಕರ್ಕೊಂಡಿದ್ದು? ಅಂದ್ರೆ ಅಂದ್ರೆ ನಿನ್ ಕಳ್ಬವನ? ಹಂಗಂದ್ರೆ ದೆವ್ವ ಬಿಡ್ಸಕ್ಕಲ್ಲ, ಕೋಳಿ ಕಾಲ್ ಮಧ್ಯೆ ಬೂಂದಿ ತಿನ್ನಕ್ ಬಂದ ನೀನು. ನನ್ನ ಮಗ ಹೆಂಗ್ ಯಾಮಾರ್ಸದನ? ಹೋಗೋ ಬೇಗ, ಓಡೋ ಬೇಗ. ಸೂರಿ ಸೂರಿ, ಏಯ್ ಅಲ್ಲಿ ಇತ್ಕೊಂಡೇ ನೋಡ್ತಿದ್ದೆ, ಬಾರೋ. ನನ್ನ ಮನೆನ ಬಿಟ್ಟು ನಾನು ಬರಕಿಲ್ಲ. ನೀವ್ ಹೋಗಿ. ಲೋ ಹುಚ್ಚ ನನ್ನ ಮಗನೇ, ಅದು ನಂಗೆ ಸಾಯಿಸ್ಬಿಡುತ್ತೆ. ನೀ ಬಂದ್ರೆ ಬಾ, ಇಲ್ಲಾಂದ್ರೆ ಹೋಗ್ತೀವಿ. 20 ಲಕ್ಷನ ಪ್ರಾಣ ಜಾಸ್ತಿ ನಾ ನಿಂಗೆ. ನಾವ್ ಹೋಗ್ತೀವಿ, ನೀನ್ ಇಲ್ಲೇ ಇರು. ಬಾರೆ ಬಾರೆ. ನಿಂತ್ಕೊಳ್ರೋ. ಮತ್ತೆ ಬಂದೆ. ನಾನು ಈ ಮನೆ ಬಿಟ್ಟು ಹೋಗಕ್ಕಿಲ್ಲ. ಸಾಯಿಸಿದ್ರೆ ಸಾಯಿಸ್ಕೋ, ಇದು ನನ್ನ ಮನೆ. ಇದು ನನ್ನ. ನೀನ್ ಹಿಂಗೆ ಎಷ್ಟ್ ಸರಿ ಹೊಡೆದ್ರು ಪ್ರಾಣ ಹೋಗ ಗಂಟ ನಾನು ಇಲ್ಲೇ ಇರ್ತೀನಿ. ನಾನಿನ್ನು ಬದುಕೇ ಇದ್ದೀನಿ. ಸಾಯಿಸ್ಬಿಡೋ, ಇಲ್ಲ ಅಂದ್ರೆ ನಾನು ಈ ಮನೆ ಬಿಟ್ಟು ಹೋಗೋದಿಲ್ಲ. ಇದು ನನ್ ಮನೆ ಕಣೋ. ಮಾರಕ್ಕೆ ಅವನ್ ಯಾರು, ತಗೊಳಕ್ಕೆ ನೀನ್ ಯಾರು? ಹೋಗು, ಹೊರಟೋಗು. ಬದುಕ್ಬೇಕು ಅಂತಿದ್ರೆ ಹೊರಟೋಗು. ಅಪಾರ್ಥ ಮಾಡ್ಕೊಂಡಿರೋ ಒಬ್ಬ ಮಗನಿಗೆ ತಂದೆ ಕೊಟ್ಟಿರೋ ದೊಡ್ಡ ಉಡುಗೊರೆ. ನನ್ ತಂದೆ ಕಷ್ಟ ಕನ್ಸು ಇದೇ ಮನೇಲಿ ಐತೆ.
ನನ್ನ ತಂದೆ ಆತ್ಮ ಆನಂದ ಇದೇ ಮನೇಲೈತೆ. ನಿನ್ ಕೈ ಮುಗಿತೆ, ಹೊರಟೋಗೋ. ದಯವಿಟ್ಟು ನನ್ ಮನೆ ಬಿಟ್ಟು ಹೊರಟೋಗೋ. ನನ್ ಪ್ರಾಣಕ್ಕಿಂತ ನಿನ್ ದುಡ್ಡು ದೊಡ್ಡದಾ? ಈ ಮನೆಯಲ್ಲಿ ನನ್ನ ಬಲಿ ಕೊಟ್ರು. ನಾನು ಮನೆ ಬಿಟ್ಟು ಹೋಗ್ಬೇಕು ಅಂದ್ರೆ ನೀನೊಂದು ಕೆಲ್ಸ ಮಾಡ್ಬೇಕು. ನನ್ ಸೇಡನ್ನ ತೀರ್ಬೇಕು ಕಣೋ. ನನ್ನ ಹೆಸರು ಅವಂತಿಕಾ. ನಮ್ದು ನವಿಲೂರು ಅಂತ ಒಂದು ಹಳ್ಳಿ. ಬ್ರೇಕ್ಫಾಸ್ಟ್ ಬ್ಯಾಂಕಾಕ್ ಅಲ್ಲಿ, ಕಾಫಿ ಕೊಲಂಬಿಯಾದಲ್ಲಿ, ಲಂಚ್ ಲಾಸ್ ಏಂಜಲ್ಸ್ ಅಲ್ಲಿ, ಸ್ನಾಕ್ಸ್ ಸಿಂಗಪೂರ್ ಅಲ್ಲಿ, ಡಿನ್ನರ್ ದುಬೈಯಲ್ಲಿ. ದಿಸ್ ಇಸ್ ಕ್ವೀನ್ ಅವಂತಿಕಾಸ್ ಆರ್ಡರ್. ಯಾಕೆ ನಗ್ತಿದ್ದೀರಾ? ನಗಲ್ವಾ ಮತ್ತೆ? ನಿನಗೇನೆ ಈ ಮಹಾರಾಣಿ ಹುಚ್ಚು? ನಿಮ್ಮ ಅಪ್ಪ ಅಮ್ಮ ನಿನ್ಗೆ ಅವಂತಿಕಾ ಅಂತ ಹೆಸರಿಟ್ಟಿದ್ದಾರೆ ಅಂತ, ಅದಕ್ಕೆ ನೀನು ನಿಜವಾಗ್ಲೂ ಉಜ್ಜಯಿನಿ ದೇಶಕ್ಕೆ ಮಹಾರಾಣಿ ತರ ಫೀಲ್ ಆಗ್ತಿದ್ಯಾ? ಯಾಕೆ ನಿನಗೆ ಈ ಹಗ್ಲು ಕನ್ಸು? ನಿಮ್ಮ ಕನಸು ಕೋರಿಕೆಗಳೆಲ್ಲ ನೆರವೇರುತ್ತೆ. ನಾನು ಹೇಳದಷ್ಟು ಮಾಡಿ ಸಾಕು. ನಿನಗೆ ಮದುವೆ ಮಾಡ್ಬೇಕು ಅಂತ ನಿಮ್ಮ ಅಕ್ಕ ಬಾವ ಆಸೆ ಪಡ್ತಿದ್ದಾರೆ. ನೀನ್ ಆಸೆ ನೋಡಿದ್ರೆ ಬೆಟ್ಟದಷ್ಟಿದೆ. ಸುಂದರವಾದ ಗಂಡ, ಬಂಗ್ಲೆ ತರ ಇರೋ ಮನೆ, ಆಸೆಗಳು ತೀರೋ ಅಷ್ಟು ದುಡ್ಡು, ಇದೆಲ್ಲ ಒಂದ್ ಫ್ಯಾಮಿಲಿ ಪ್ಯಾಕ್ ತರ ಸಿಕ್ಕಿದ್ರೆ ಸೂಪರ್ ಅಲ್ವಾ? ಆ ಆಸೆ ಎಲ್ಲ ತೀರ್ಬೇಕಂದ್ರೆ ಮಾಮೂಲಿ ಜಾತಕದಲ್ಲಿ ಹುಟ್ಬಾರ್ದು, ಅದೃಷ್ಟದಲ್ಲಿ ಹುಟ್ಬೇಕು. ನಿಮ್ಮ ತಂಗಿ ಜಾತಕ, ನಕ್ಷತ್ರ, ರಾಶಿ ಎಲ್ಲ ಸರಿ ಹೋಗಿದೆ. ಒಂದು ಸಲ ಜಾತಕನ ಭಾವಂಗ್ ತೋರಿಸ್ಬಿಟ್ರೆ ಸಾಕು, ನಿಮಗೆ ಮಹಾಯೋಗ ಬಂದ್ಬಿಡುತ್ತೆ. ದುಡ್ಡು, ಬಂಗಾರ, ಕಾರು ಎಲ್ಲ ನಿಮ್ಮ ಸ್ವಂತದಾಗತ್ತೆ. ನೀವ್ ಹೇಳದ್ ನಿಜಾನ ಸರ್? ನನ್ನ ಮಾತನ್ನ ನಂಬಿ. ಈ ಮನೆಯಲ್ಲಿ ಬದುಕಕ್ಕಾಗ್ದೆ, ಬೆಳಿಬೇಕು ಅನ್ನೋ ಎತ್ತರಕ್ಕೆ ಬೆಳೆಯಕ್ಕಾಗ್ದೆ, ಆ ಕಡೆನೂ ಇಲ್ದೆ ಈ ಕಡೆನೂ ಇಲ್ದೆ ಬಿದ್ದಿದೀವಿ. ಈ ದಿನ ನಿಮ್ ದಯೆಯಿಂದ ನಮಗ್ ರಾಜಯೋಗ ಬರುತ್ತೆ ಅಂದ್ರೆ ಅದಕ್ಕೆ ನಮ್ ತಂಗಿಯಿಂದ ಈ ಕೆಲಸ ಮಾಡಿಸೋದಕ್ಕೆ ನಾವು ರೆಡಿನೇ. ದೇವ್ರೆ, ನನ್ನ ಕಾರ್ನಲ್ಲಿ ವಿಮಾನದಲ್ಲಿ ತಿರ್ಗಾಡ್ಸೋ ಅಂತ ಗಂಡನ ಕೊಡ್ತೀಯಾ ಪ್ಲೀಸ್? ಅಷ್ಟ ಆಸೆ ಕೆಲ್ಸಕ್ ಬರಲ್ವೇ? ನಾನೇನ್ ತಪ್ಪಾಗಿ ಬೇಡ್ಕೊಳ್ತಾ ಇಲ್ಲ, ಸುಂದರವಾದ ಜೀವನನೇ ಕೇಳ್ತಾ ಇದ್ದೀನಿ. ಹೌದಲ್ವಾ? ನಿನ್ನ ತಂಗಿಯಲ್ಲಿ ಈಗ್ಲೇ ಕರೀತೀನಿ. ನೀನ್ ಅನ್ಕೋತಾ ಇರೋ ಒಳ್ಳೆ ಜೀವನ ನಿನಗ್ ಬೇಕು ಅಂದ್ರೆ ಲಕ್ಷ್ಮೀ ದೇವಿ ಪೂಜೆ ಮಾಡ್ಬೇಕಂತೆ. ಅವಾಗ ಒಳ್ಳೆ ಗಂಡ ಸಿಗ್ತಾನಂತೆ. ನನ್ ಜೀವನ ತರ ನಿನ್ ಜೀವನ ಆಗ್ಬಾರ್ದು ತಂಗಿ. ನೀನ್ ಹೂವಿನ ಮೇಲ್ ನಡಿಬೇಕು, ಬಂಗಾರದ ಹಾಸಿಗೆ ಮೇಲ್ ಮಲ್ಕೋಬೇಕು, ಪಲ್ಲಕ್ಕಿಯಲ್ಲಿ ಓಡಾಡ್ಬೇಕು. ಆ ಪೂಜೆ ಹೆಸರೇನಕ್ಕ? ಆ ಪೂಜೆನ ಮಹಾರ್ದಶ ಪೂಜೆ ಅಂತಾರೆ. ಆ ಪೂಜೆನ ಒಬ್ಬ ರಾಜಕೀಯ ನಾಯಕ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾನೆ. ಒಳ್ಳೇದು ಅವನಿಗೆ ಮಾತ್ರ ಅಲ್ಲ, ಆ ಪೂಜೆಲಿ ಕೂತ್ಕೊಳ್ಳೋ ನಿನಗ್ ಕೂಡ ಒಳ್ಳೇದಾಗುತ್ತೆ. ಮದ್ವೆ ಆಗದಿರೋ ಹುಡುಗಿ ಈ ಪೂಜೆನ ಮಾಡಿದ್ರೆ ಮನಸ್ಸಿನಲ್ಲಿರೋ ಎಲ್ಲಾ ಕೋರಿಕೆಗಳು ನೆರವೇರುತ್ತೆ. ನೀನು ಅನ್ಕೊಳ್ಳೋಂತ ಜೀವನ ನಿನಗ್ ಸಿಗುತ್ತೆ. ನಿನಗೆ ಮೈ ತುಂಬಾ ಬಂಗಾರ ಆಗ್ತಾರೆ. ಆ ಪೂಜೆ ಮಾಡಿದ ಮನೇನ್ ಕೂಡ ನಿನಗೆ ಕೊಡ್ತಾರೆ. ನಿಜವಾಗ್ಲೂನಾ? ನನ್ನನ್ನು ನಂಬು. ಹಾಗಿದ್ರೆ ಆ ಪೂಜೆಗೆ ನಾನ್ ಸಿದ್ಧಾನೆ. ನನ್ ತಂಗಿ ಅದೃಷ್ಟವಂತೆ. ಒಂದ್ ಹೆಣ್ಣುಡ್ಗಿ ಒಂದು ಸುಂದರವಾದ ಜೀವನನ ಕೋರ್ಕೊಳ್ಳೋದು ಸ್ವಾರ್ಥ ಅಲ್ಲ, ಒಂದು ಆಸೆ. ಆ ದಿನ ಅಕ್ಕ ಬಾವ ನನ್ ಮನ್ಸಲ್ಲಿ ಎಷ್ಟು ಆಸೆಗಳನ್ನ ಹುಟ್ಟಿಸಿ
ನನ್ನ ಪೂರ್ತಿಯಾಗಿ ನಂಬಿಸಿ ಈ ಮನೆಗೆ ಕರ್ಕೊಂಬಂದ್ರು. ನಂಬಿ ಬಂದಿದ್ದಕ್ಕೆ ನಾನು ಕಟ್ಕೊಂಡಿದ್ದ ಕನ್ಸುಗಳನ್ನ ಅಯ್ಯೋ, ಎಷ್ಟು ಒಡವೆಗಳು! ಒಳ್ಳೆ ರೇಷ್ಮೆ ಸೀರೆ, ಎಷ್ಟು ಚೆನ್ನಾಗಿದೆ! ಇವೆಲ್ಲ ನನಗೆ ಬಂಗಾರದಂತ ಜಾತಕದಲ್ಲಿ ಹುಟ್ಟಿದ್ಯಾ. ಈ ಬಂಗಾರ ಮಾತ್ರ ಏನು, ಈ ಮನೇನು ನಿಂದೆ. ನಿಜವಾಗ್ಲೂನಾ? ಹ್ಮ್, ಈ ಮನೆ ಕೂಡ ನನಗೇನಾ? ನಿನಗೇನೆ. ಅಯ್ಯೋ, ಚೆನ್ನಾಗಿದೆ ಅಲ್ವಾ? ಬೇಗ ರೆಡಿ ಆಗು. ಅವಂತಿಗ ನಿನ್ನ ಪಾಲಿನ ದೇವತೆ ಆಗ್ತಿದ್ದಾಳೆ. ನಿಮ್ಮ ಕನಸು ನೆರವೇರಿಸ್ತಿದ್ದಾಳೆ. ಕೆಲವು ಜನಗಳ ಜಾತಕ ಅವರನ್ನ ದೊಡ್ಡವರನ್ನಾಗಿ ಮಾಡುತ್ತೆ. ಇನ್ ಕೆಲವರು ಜಾತಕ ಪಕ್ಕದವರನ್ನ ದೊಡ್ಡವರನ್ನಾಗಿ ಮಾಡುತ್ತೆ. ಅವಂತಿಗಳ ತರ. ನಿಜಾನ ಬಾಬಾ? ಅವಂತಿಕಾ ಅಂತ ಹೆಸರಿಟ್ಕೊಂಡಿದ್ ಮಾತ್ರಕ್ಕೆ ನೀನೇನು ಉಜ್ಜಯಿನಿ ದೇಶದ ಯುವರಾಣಿ ಅಲ್ಲ ಅಂತ ನನ್ ಫ್ರೆಂಡ್ಸ್ ಹೇಳೋರು ಅಕ್ಕ. ಆದ್ರೆ ಈಗ ಯುವರಾಣಿ ತರ ಇದೀನಲ್ವಾ? ಹೌದು ತಂಗಿ. ಆ ದೇವತೆ ಪ್ರತ್ಯಕ್ಷ ಆಗಿರೋ ತರನೇ ಇದೆಯಾ? ಅಮ್ಮ, ನನ್ ದೃಷ್ಟಿನ ತಗ್ಲೋ ತರ ಇದೆಯಾ? ಸರಿ, ಬೇಗ ಬಾ, ಪೂಜೆಗೆ ಟೈಮ್ ಆಗ್ತಾ ಇದೆ. ಸರಿ. ಬಾಬಾ, ಅವಂತಿಕಾ ಹೋಗಮ್ಮ. ಬ್ರಹ್ಮ ಕಳಿಸಿರೋ ಮಾನಸ ಪುತ್ರಿಯಾಗಿ ಬಾಬಾ ಇಂಥ ಸೌಂದರ್ಯ ರಾಶಿನ ಇಟ್ಕೊಂಡು ಈ ಭೂಮಿ ತಾಯಿ ಎಷ್ಟೋ ಅದೃಷ್ಟ ಮಾಡಿದಾಳೆ. ನನ್ಗೆ ಒಳ್ಳೆ ಗಂಡ ಸಿಗ್ತಾನಲ್ವಾ ಬಾಬಾ? ನಿನ್ನ ಅಂಬಾರಿ ಮೇಲೆ ಮೆರವಣಿಗೆ ಮಾಡೋದಿಕ್ಕೆ ರೆಕ್ಕೆ ಕುದುರೆ ಮೇಲೆ ರಾಜ್ಕುಮಾರ ಬರ್ತಿದ್ದಾನೆ. ಹಾಗಿದ್ರೆ ಬೇಗ ಪೂಜೆ ಮಾಡ್ಬಿಡಿ ಬಾಬಾ. ಬಾ ಕೂತ್ಕೋ. ಬಾ. ಕುಂಕುಮ ಸಮರ್ಪಣೆ ಮಾಡು. ಅಮ್ಮವರಿಗೆ ರಕ್ತ ನೈವೇದ್ಯ ಸಮರ್ಪಣೆ ಮಾಡೋ ಸಮಯ ಆಯ್ತು. ಮೊಣಕಾಲ ಮೇಲೆ ಕೂತ್ಕೊಂಡು ಅಮ್ಮನವರ ಆಶೀರ್ವಾದ ತಗೋ. ಹಾಗೇ ಇರು, ಹಾಗೇ ಇರು. ಒಂದು
ಒಂದೇ ಏಟಿಗೆ ತಲೆ ಉರುಳಬೇಕು, ಒಂದೇ ಏಟಿಗೆ. ಓಂ ಭೀಮ್ ಹಾಗೆ ಇರು, ಹಾಗೆ ಇರು. ಓಂ ಭೀಮ್ ಸ್ವಾಹ, ಓಂ ಭೀಮ್ ಸ್ವಾಹ.